ಡಾಕ್ಟರ್. ಬಟ್ ಈ ಕ್ಲಾಸಿಗೆ ಬರಬೇಕು ಅಂತ ಯಾಕೆ ಅನಿಸ್ತು ಅಂತ? ಮೇಯ್ನ್ ಆಗಿ ಅಂದ್ರೆ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಚಿಕ್ಕದಿಂದಲೇ. ಒಂದು ಈಗ ಟೈಲರ್ಸ್ ಅಂತದೆಲ್ಲ ಡಿಸೈನಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಆರ್ಟಿಸ್ಟ್. ಎಷ್ಟು ಟೈಮ್ ಆಯ್ತು ಕಲೀಲಿಕ್ಕೆ ಬಂದು ಇಲ್ಲಿಗೆ ಅಂತ? 15 ಕ್ಲಾಸ್ ಆಯ್ತು. 15 ಕ್ಲಾಸಲ್ಲಿ ಒಂದು ಬ್ಲೌಸ್ ರೆಡಿ ಮಾಡ್ಬೋದಾ? ಇದು ವರ್ಕ್ ಅಂದ್ರೆ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತಿದ್ರೆ ಕಲಿಬೇಕು ಅಂತೇಳಿ. ಮತ್ತೆ ಸೈಡ್ ವರ್ಕ್ ಮಾಡ್ಬೋದಲ್ಲ, ಈಗ ಒಂದು ವರ್ಕಿಗೆ ಹೋದ್ರೆ ಸಹ ಸೈಡ್ ಮನೇಲಿ ಇದ್ರೆ ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡ್ಬೋದು. ಅದು ಯಾಕೆ ಇಂಟ್ರೆಸ್ಟ್ ಇದ್ರ ಮೇಲೆ? ಇಂಟ್ರೆಸ್ಟ್ ಅಂದ್ರೆ ಡಿಸೈನ್ ನಮಗೆ ಈಗ ಫ್ಯೂಚರ್ ಸಹ ಇದು ತುಂಬಾ ಉಪಯೋಗ ಆಗ್ತದೆ. ಸೊ ಇದನ್ನೇ ಕಲಿಬೇಕು ಅಂತ ನನಗೆ. ಮತ್ತೆ ಅದು ಕುಚ್ಚಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಹಾಗೆ ನಾನು ಅದನ್ನೇ ಮುಂದುವರಿಸ್ಕೊಂಡು. ಎಷ್ಟು ವರ್ಷ ಆಯ್ತು ನೀವು ಕುಚ್ಚು ನಾನು ಒಂದು 18-20 ವರ್ಷ ಆಯ್ತು. 20 ವರ್ಷ ವರ್ಕ್ ಮಾಡ್ತಾ ಇದ್ದೀರಿ ಇದನ್ನು? ಓಕೆ. ಆರಿ ವರ್ಕ್ ಕಲೀಲಿಕ್ಕೆ ಇದ್ದವರು ಕುಚ್ಚಿಗೆ ಅಂತ ಹೇಳಿಲ್ಲ. ನಿಮಗೆ ಕುಚ್ಚು ಇಂಟ್ರೆಸ್ಟ್ ಇದ್ರೆ ಕುಚ್ಚಿಗೆ ಬರ್ಬೋದು, ಆರಿ ಇಂಟ್ರೆಸ್ಟ್ ಆರಿಗೆ ಬರ್ಬೋದು. ಆರಿ ಕುಚ್ಚು ಎರಡು ಕೂಡ ಕಂಬೈಂಡ್ ಆಗಿ ಬೇಕಾದ್ರೂ ಕಲಿಬಹುದು. ಇದು ಕಲ್ತವ್ರೆ ಅದಕ್ಕೆ ಹೋಗ್ಬೇಕು ಅಂತೇನಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ನ್ಯೂಸ್ ಸುಳ್ಯ. ನಾನು ಪೂಜಶ್ರೀ. ಕಲಿಕೆ ಅನ್ನುವಂತಹದ್ದು ಒಂದು ಸಮುದ್ರವಿದ್ದಂತೆ. ಕಲಿಕೆ ಯಾವಾಗ ಬೇಕಾದರೂ ಕಲಿಬೋದು, ಯಾವುದೇ ಏಜಲ್ಲೂ ಕಲಿಬೋದು, ಅಥವಾ ಯಾವುದೇ ಬಡವ ಶ್ರೀಮಂತ ಅನ್ನುವಂತಹದ್ದಿಲ್ಲ. ಮನಸ್ಸಿದ್ರೆ ಸಾಕು ಯಾವುದೇ ವಿಚಾರವನ್ನು ಕೂಡ ನಾವು ಕಲಿತಾ ಹೋಗ್ಬೋದು. ಇದೇ ಕಲಿಕೆ ನಮ್ಮ ಕಷ್ಟ ಕಾಲಕ್ಕೆ ನಮಗೆ ಯೂಸ್ಫುಲ್ ಆಗುತ್ತೆ. ಒಂದಿಷ್ಟು ಹಣವನ್ನು ಸಂಗ್ರಹ ಮಾಡ್ಬೋದು ಅಂತ ಹೇಳುವಾಗ ನಮ್ಮ ಕಲಿತ ವಿದ್ಯೆಗೆ ನಾವು ಕೊಟ್ಟಂತಹ ಒಂದು ಸಮಯಕ್ಕೆ ಒಂದು ಬೆಲೆ ಬಂದಂತಾಗತ್ತೆ. ಹಾಗಾಗಿ ನಿಮಗೆ ನಾನು ಕಳೆದ ವರ್ಷ ಸುಳ್ಯದ ಗಾಂಧಿನಗರದ ಆರಿ ಎಂಬ್ರಾಯ್ಡಿಂಗ್ ಕ್ಲಾಸನ್ನು ಪರಿಚಯ ಮಾಡಿಕೊಟ್ಟಿದ್ದೆ. ರಜಾ ಸಮಯದ ಅಥವಾ ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸಿಗೆ ಬನ್ನಿ, ಕೈ ತುಂಬ ಹಣವನ್ನು ಸಂಪಾದನೆ ಮಾಡಿರುವಂತಹ ವಿಡಿಯೋವನ್ನು ಮಾಡಿದೆ. ಸಾಕಷ್ಟು ರೆಸ್ಪಾನ್ಸ್ ಸಿಕ್ಕಿತ್ತು. ಬೆಂಗಳೂರು ಅಥವಾ ಸಕಲೇಶ್ಪುರಗಳಿಂದ ಕೂಡ ಜನರು ಬಂದು ನಮ್ಮ ಸುಳ್ಯದಲ್ಲಿ ಕಲಿತು ಈಗ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಇದೀಗ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ ಗಾಂಧಿನಗರದಿಂದ ಸುಳ್ಯದ ಕಾರ್ ಸ್ಟ್ರೀಟ್ನ ನಮ್ಮ ಪಂಡಿತ್ ಕಾಂಪ್ಲೆಕ್ಸ್ಗೆ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿದೆ. ಹಾಗಾಗಿ ಈ ವರ್ಷ ನಿಮಗೆ ಈ ಒಂದು 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಆಫರ್ ಕೂಡ ಕೊಡ್ತಾ ಇದ್ದಾರೆ. ಸುಳ್ಯದ ಕಾರ್ ಸ್ಟ್ರೀಟ್ನಲ್ಲಿರುವಂತಹ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ನಲ್ಲಿ ಅವರು ದೇವಿಶ್ರೀ ಕಿರಣ್ ಅಂತ, ಅವರು 5 ವರ್ಷದ ಅನುಭವ, 2 ವರ್ಷ ಸ್ವಂತ ಶಾಪನ್ನು ಹಾಕಿ ಹಲವಾರು ಜನರಿಗೆ ಉದ್ಯೋಗವನ್ನು ಸೃಷ್ಟಿಸ್ತಾ ಇದ್ದಾರೆ. ಹಾಗಾದರೆ ಅವರನ್ನು ಮಾತಾಡಿಸ್ತೀನಿ. ಈ ವರ್ಷ ಏನೆಲ್ಲ ಆಫರ್ಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಎಸ್, ನಾನು ಹೇಳ್ತಾ ಇದ್ದೆ ಸುಳ್ಯದ ಕಾರ್ ಸ್ಟ್ರೀಟ್ನ ನಮ್ಮ ಪಂಡಿತ್ ಕಾಂಪ್ಲೆಕ್ಸ್ನಲ್ಲಿರುವಂತಹ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ನಲ್ಲಿ ಇದೀಗ ಸಂಪೂರ್ಣ ವಿದ್ಯಾರ್ಥಿಗಳು ತುಂಬಿಕೊಂಡಿದ್ದಾರೆ. ಇನ್ನೇನು ರಜಾ ಕೂಡ ಬರ್ತಾ ಇದೆ. ರಜಾ ಸಮಯದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಹೆಚ್ಚೇನಾದರೂ ಕಲಿಬೇಕು, ನಾವು ಹಣ ಸಂಪಾದನೆ ಮಾಡಬೇಕು ಅನ್ನುವಂತಹ ಒಂದು ಆಸಕ್ತಿ ಕೂಡ ಇರುತ್ತೆ. ಹಾಗಾಗಿ ನೀವು ಈ ವರ್ಷದ ರಜೆಯಲ್ಲಿ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸನ್ನು ಚೂಸ್ ಮಾಡ್ಬೋದು ಅನ್ನುವಂತಹ ನಾನು ಆಪ್ಷನನ್ನು ಕೊಡ್ತಾ ಇದ್ದೀನಿ. ಹಾಗಾದರೆ ಮಾತಾಡಿಸ್ತೀನಿ, ಬನ್ನಿ. ನಾನು ಲಾಸ್ಟ್ ಟೈಮ್ ಕೂಡ ನಿಮಗೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ಮಾತಾಡಿಸಿದೆ. ಇದೀಗ ಆ ವಿದ್ಯಾರ್ಥಿಗಳೆಲ್ಲ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ನಲ್ಲಿ ಕಲಿತು ಸ್ವಂತ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದೀಗ ಇಲ್ಲೊಬ್ಬರು ಸ್ಟೂಡೆಂಟ್ ವೈದ್ಯರಂತೆ, ವೈದ್ಯರಿಗೆ ಸಾಕಷ್ಟು ಹಣ ಬರುತ್ತೆ, ಬಟ್ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ಗೆ ಇಂಟ್ರೆಸ್ಟಲ್ಲಿ ಬಂದಿದ್ದಾರೆ. ಹಲೋ ಮೇಡಮ್. ಹಲೋ. ಹೆಸರು? ನನ್ನ ಹೆಸರು ಡಾಕ್ಟರ್ ಸುಷ್ಮಿತಾ. ಓಕೆ. ಎಲ್ಲಿ ಊರು? ನಂದು ನಡುಗಲ್ಲು. ಓಕೆ ಓಕೆ. ವರ್ಕಿಂಗ್ ಅಂದರೆ ಹೇಗೆ ಹೇಳಿ? ಅಂದ್ರೆ ನಾನು ಹೋಮ್ ವಿಸಿಟಿಗೆ ಹೋಗ್ತಾ ಇರ್ತೇನೆ. ಅಂದ್ರೆ ಈಗ ದೀರ್ಘಕಾಲದ ಬೆನ್ನು ನೋವಾಗಿರ್ಬೋದು, ಮಂಡಿ ನೋವು, ಅಂಥದ್ದೆಲ್ಲ ಸಮಸ್ಯೆಗೆ ನಾನು ವಿಸಿಟ್ ಮಾಡ್ತಾ ಇರ್ತೇನೆ. ಫಿಸಿಯೋಥೆರಪಿ ಮತ್ತೆ ಯೋಗ, ಕಪ್ಪಿಂಗ್ ಅದರ ಮೂಲಕ ನಾನು ಟ್ರೀಟ್ಮೆಂಟ್ ಅನ್ನ ಕೊಡೋದು. ಹಾಗೆ. ಓಕೆ. ಅದೆಲ್ಲ ನೀವು ಈಗ ನಿಮ್ಮ ಒಂದು ಪ್ರೊಫೆಷನಲ್ ಅಂತ ಹೇಳ್ಬೋದು, ಡಾಕ್ಟರ್. ಬಟ್ ಈ ಕ್ಲಾಸಿಗೆ ಬರಬೇಕು ಅಂತ ಯಾಕೆ ಅನಿಸ್ತು ಅಂತ? ಅಂದ್ರೆ ಮೇಯ್ನ್ ಆಗಿ ಅಂದ್ರೆ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಚಿಕ್ಕದಿಂದಲೇ. ಒಂದು ಈಗ ಟೈಲರ್ಸ್ ಅಂತದೆಲ್ಲ ಡಿಸೈನಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಆರ್ಟಿಸ್ಟ್. ಮತ್ತೆ ನಮ್ಮದೇ ಬ್ಲೌಸ್ ಅನ್ನ ನಾವು ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನಾನು ಫ್ರೀ ಟೈಮ್ ಅಲ್ಲಿ ಏನಾದ್ರು ಇದನ್ನು ಒಂದು ಸೈಡ್ ಆಗಿ ಇಟ್ಕೊಳ್ಬಹುದು ಅಂತ ಅನ್ನೋ ಇದ್ರ ಉದ್ದೇಶದಿಂದ ಬಂದದ್ದು. ಹೇಗೆ ಹೇಳ್ಕೊಡ್ತಾರೆ, ಹೇಗಿದೆ ಕ್ಲಾಸ್, ಎಷ್ಟು ದಿನ ಆಯ್ತು ಬಂದು ಅಂತ? ನಾನು 10 ದಿವಸ ಆಗ್ತಾ ಬಂತು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಬೇಸಿಕ್ ಇಂದ ಹಿಡಿದು ಏನೇ ಡೌಟ್ಸ್ ಇದ್ರು ಸಹ ಹೇಳಿಕೊಡ್ತಾರೆ. ಓಕೆ. ಅಂದ್ರೆ ಈಗ ನೀವು ತುಂಬಾ ಜನ ನೋಡ್ತಾ ಇರ್ತಾರೆ ವಿಡಿಯೋ. ಈಗ ನೀವು ಎಜುಕೇಟೆಡ್, ಈಗ ಉದ್ಯೋಗ ಕೂಡ ಕಡಿಮೆ ಅಲ್ರಿ, ಕೂಡ ಏನ್ ರೆಫರ್ ಮಾಡ್ತೀರಾ? ಅಂದ್ರೆ ಓದ್ಕೊಳ್ಬೇಕು, ಜೊತೆಗೆ ಇಂಥ ಸಹ ಕಲಿಬೇಕಾಗತ್ತಲ್ಲ ಈಗಿನ ಕಾಲದಲ್ಲಿ. ಏನೇನು ರೆಫರ್ ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ಅಂತ? ವಿದ್ಯಾರ್ಥಿ ಅಂತಲ್ಲ, ಯಾರೋ ಮಹಿಳೆಯರಿಗೆ ಕೂಡ ಏನ್ ರೆಫರ್ ಮಾಡ್ತೀರಾ ಅಂತ?
ಅಂದ್ರೆ ಮ್ಯಾಮ್ ಈಗ ಇಂಥದನ್ನೆಲ್ಲ ಕಲಿಯೋದ್ರಿಂದ ಈಗ ಬಿಸಿ ಟೈಮ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇದನ್ನ ಚೂರು ಫ್ರೀ ಟೈಮ್ ಅಲ್ಲಿ ಇದನ್ನ ಮಾಡೋದ್ರಿಂದ ಮೈಂಡ್ ಸಹ ಫ್ರೀ ಇರ್ತದೆ, ಮತ್ತೆ ಕ್ರಿಯೇಟಿವ್ ಆಗ್ತಾರೆ ಆದಷ್ಟು. ಸ್ಟೂಡೆಂಟ್ ಗೆ ಕಲಿಯೋದೊಂದೇ ಮಾತ್ರ ಅಲ್ಲ, ಇದನ್ನು ಸಹ ಇಟ್ಕೊಂಡ್ರೆ ಈ ತರ ಕಲಿಯೋದನ್ನ ಮಾಡ್ಕೊಂಡ್ರೆ ಪಾರ್ಟ್ ಟೈಮ್ ಜಾಬ್ಸ್ ಆಗ್ತದೆ. ಅವರ ಇನ್ಕಮ್ ಅನ್ನ ಅವರೇ ಮಾಡ್ಕೊಳ್ಬಹುದು. ಮತ್ತೆ ಇದಕ್ಕೆ ಜಾಸ್ತಿ ಎಂತ ಹೇಳುದು ಹಣ ಹಾಕ್ಬೇಕು ಅಂತ ಮೈಂಡ್ ಇದ್ರೆ ಆಯ್ತಲ್ವಾ? ನೀವು ಅಡ್ವರ್ಟೈಸ್ಮೆಂಟ್ ನೋಡಿ ಬಂದ್ರೆ ಅಲ್ಲ ಹೇಗೆ ಬಂದ್ರಿ ಅಂತ? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ನೋಡಿದ್ದೆ, ಜಸ್ಟ್ ಹೀಗೆ ನನ್ನ ಮೈಂಡಿಗೆ ಒಂದು ಬಂತು ಎಂಬ್ರಾಯ್ಡ್ರಿ ಕ್ಲಾಸ್ ಒಂದು ಜಾಯಿನ್ ಮಾಡಿದ್ರೆ ಹೇಗೆ ಅಂತ. ಆಗ ಇನ್ಸ್ಟಾಗ್ರಾಮ್ ಅಲ್ಲಿ ಹೀಗೆ ಪ್ಲೇಸ್ ಬೇರೆ ಕಡೆ ಇತ್ತು, ಹಾಗೆ ಅವ್ರ ಹತ್ರ ಕಾಲ್ ಮಾಡಿ ಇಲ್ಲಿ ಹೇಳಿ ಒಂದು ಬಂದದ್ದು. ಓಕೆ ಮೇಡಮ್, ಆಲ್ ದಿ ಬೆಸ್ಟ್. ಎರಡು ವೃತ್ತಿ ಕೂಡ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ. ಒಂದು ಮುದ್ದಾದ ಬ್ಲೌಸ್ ಅನ್ನ ರೆಡಿ ಮಾಡ್ತಾ ಇದ್ದೀರಾ, ಆಲ್ಮೋಸ್ಟ್ ಕಲಿತಾ ಆಯ್ತು ಅನ್ಸುತ್ತೆ ಅಲ್ವಾ? ಹೇಗೆ ಕಲ್ತಾ ಇದ್ದು ಫಸ್ಟ್ ಬ್ಲೌಸ್ ಅಂದ್ರೆ ಪೇಮೆಂಟ್ಗೆ ತಗೊಂಡಿದ್ದೀರಾ ಬ್ಲೌಸ್? ಇಲ್ಲ, ನಿಮ್ಮ ಬ್ಲೌಸ್ ಫಸ್ಟ್ ಬ್ಲೌಸ್ ಅನ್ನ ಒಳ್ಳೆ ಕಾಸ್ಟ್ಲಿ ಸಾರಿಗೆ ಬ್ಲೌಸ್ ಮಾಡ್ತಾ ಇದ್ದೀರಾ ಡಿಸೈನ್ ಅಂತ. ಎಷ್ಟು ಟೈಮ್ ಆಯ್ತು ಕಲೀಲಿಕ್ಕೆ ಬಂದು ಇಲ್ಲಿಗೆ ಅಂತ? 15 ಕ್ಲಾಸ್ ಆಯ್ತು. 15 ಕ್ಲಾಸಲ್ಲಿ ಒಂದು ಬ್ಲೌಸ್ ರೆಡಿ ಮಾಡ್ಬೋದಾ? ಮಾಡ್ಬೋದು. ಓಕೆ. ಎಷ್ಟು ಏನು ಅಂದ್ರೆ ಮೇನ್ ಏನ್ ಬೇಕಾಗತ್ತೆ ಅಂತ ಅಂದ್ರೆ ಚಂದ ಹೇಳಿ ಕೊಡ್ತಾರಾ ಅಲ್ಲ ಹೇಗೆ? ನಿಮಗೆ ಹೇಳಿ ಕೊಡ್ತಾರೆ, ಮತ್ತೆ ನಾವು ನಮಗೆ ಇಂಟ್ರೆಸ್ಟ್ ಇರಬೇಕು. ಓಕೆ, ಮೈಂಡ್ ಇರಬೇಕು. ಮತ್ತೆ ಎಷ್ಟು ಸಲ ಡೌಟ್ ಇದ್ರೂ ಕೇಳಿಕೊಳ್ಬಹುದು, ಹೇಳಿಕೊಡ್ತಾರೆ. ಓಕೆ, ಅಂದ್ರೆ ಈಗ ಒಂದು ನಿಮಗೆ ಧೈರ್ಯ ಬಂದಿದೆ, 15 ಕ್ಲಾಸಲ್ಲಿ ಒಂದು ಬ್ಲೌಸ್ ರೆಡಿ ಮಾಡುವಂತ ಧೈರ್ಯ ಬಂದಿದೆ. ಓಕೆ, ಇನ್ನೊಂದ್ರೆ ಪಾರ್ಟ್ ಟೈಮ್ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಏನ್ ಹೇಳ್ತೀರಾ ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ ಬಗ್ಗೆ? ಅಂದ್ರೆ ಜನಗಳಿಗೆ ಏನ್ ಹೇಳ್ತೀರಾ? ಸುಳ್ಳ್ಯದಲ್ಲಿ ಎಲ್ಲಿ ಕೂಡ ಕಲಿಸ್ತಾ ಇಲ್ಲ ಅಲ್ಲ, ಇಲ್ಲಿ ಮಾತ್ರ ಕಲಿಸ್ತಾ ಇದ್ದಾರೆ. ಈಗ ಜಾಸ್ತಿ ಹೆಚ್ಚಾಗಿ ಕಂಪ್ಯೂಟರ್ ಕೂಡ ಬಂದಿದೆ, ಹೇಗೆ ಬೇಕಾದ್ರೆ ಬ್ಲೌಸ್ ಡಿಸೈನ್ ಮಾಡ್ಕೊಳ್ಬಹುದು. ಬಟ್ ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ ಅದಕ್ಕೆ ಆದಂತಹ ಡಿಮಾಂಡ್ ಇದೆ ಅಲ್ವಾ? ಏನ್ ಹೇಳ್ತೀರಾ ಅಂತ? ಅಂದ್ರೆ ನಮಗೆ ಮನೆಯಲ್ಲೇ ಕುತ್ಕೊಂಡು ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತವರಿಗೆ ಇದು ಬೆಸ್ಟ್. ಮನೆಯಲ್ಲೇ ಕುತ್ಕೊಂಡು ಮಕ್ಕಳಿದ್ರೆ ಫ್ಯಾಮಿಲಿ ಇದ್ರೆ ಮಕ್ಕಳು ಸ್ಕೂಲಿಗೆಲ್ಲ ಹೋಗೋ ಕಷ್ಟ ಆಗ್ತದೆ ಬರ್ಲಿಕ್ಕೆ, ಅಂತವರಿಗೆ ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಟೈಲರ್ಸ್ ಕೂಡ ಕೊಡ್ತಾರೆ, ಬೇಕಿದ್ರೆ ಮನೆಗೆ ಮಾಡ್ಕೊಂಡು ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಳ್ಬಹುದು. ಓಕೆ, ಮನೆ ಕೆಲಸ ಎಲ್ಲ ಇರುವಾಗ ಮಾಡ್ಲಿಕ್ಕೆ ಆಗುದಿಲ್ಲ, ಆಗ ಇದು ಮನೆಯಲ್ಲಿ ಕೂತು ನಮಗೆ ಬೇಕಾದ ಟೈಮ್ ಅಲ್ಲಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಓಕೆ, ಎಸ್, ನೀವು ನೋಡ್ತಾ ಇರ್ಬೋದು, ಇವ್ರು ಹೇಳ್ತಾ ಇದ್ರು ಲೇಡಿ ಜಸ್ಟ್ 15 ಕ್ಲಾಸ್ ಮಾತ್ರ ಆಗಿರುವಂತಹದ್ದು ನಂದು ಅಂತ. ಬಟ್ ಈಗ ಒಂದು ಒಳ್ಳೆಯ ಸಾರಿಗೆ ನಾನು ಬ್ಲೌಸ್ ಅನ್ನ ರೆಡಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅಂತ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಪಿಂಕ್ ಬ್ಲೌಸಿಗೆ ಸ್ಟೋನ್ ವರ್ಕ್ ತುಂಬಾನೇ ಬ್ಯೂಟಿಫುಲ್ ಆಗಿ ಮಾಡಿರುವಂತಹದ್ದು. ಅವ್ರು ಹೇಳ್ತಾ ಇದ್ರು ನಮಗೆ ಮಹಿಳೆಯರಿಗೆ ಮನೆಯಲ್ಲಿ ಫ್ಯಾಮಿಲಿ ಅಂತ ಇದ್ರೆ ನಮಗೆ ವರ್ತ್ ಅಂತ ಹೇಳ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹೆಸರು ದಿವ್ಯಾ. ಎಲ್ಲಿ ಮನೆ? ಎಲಿಮಲೆ. ಓಕೆ, ನೀವು ಮಾಡಿದ ಹೇಗೆ? ಹೌದು, ನಾನು ಮಾಡಿದ್ದೆ. ಓಕೆ, ಎಷ್ಟು ದಿನ ಆಯ್ತು ಕ್ಲಾಸ್ಗೆ ಬಂದು? ಒಂದು 25 ಕ್ಲಾಸ್ ಆಯ್ತು. ಓಕೆ, ಈಸಿ ಅಂತ ಅನಿಸ್ತಾ ಮಾಡ್ಲಿಕ್ಕೆ? ಓಕೆ, ಅಂದ್ರೆ ಸ್ಟಾರ್ಟಿಂಗ್ ವರ್ಕ್ ಕಲಿಯುವಾಗ ಸ್ವಲ್ಪ ಟಫ್ ಅಂತ ಹೇಳಿ ಆಗ್ತಿತ್ತು. ಓಕೆ, ಈಗ ವರ್ಕ್ ಮಾಡಿದ್ಮೇಲೆ ಓಕೆ. ಓಕೆ, ನೀವು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರಿ ಅಲ್ವಾ? ಈಗ ಬಿಟ್ರಾ ಹೇಗೆ? ಈಗ ಬಿಟ್ಟು ಈ ಕಡೆ ಇದು ವರ್ಕ್ ಅಂದ್ರೆ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತಿದ್ರೆ ಕಲಿಬೇಕು ಅಂತ ಹೇಳಿ. ಮತ್ತೆ ಸೈಡ್ ವರ್ಕ್ ಮಾಡ್ಬೋದಲ್ಲ, ಈಗ ಒಂದು ವರ್ಕಿಗೆ ಹೋದ್ರೆ ಸಹ ಸೈಡ್ ಮನೇಲಿ ಇದ್ರೆ ಪಾರ್ಟ್ ಟೈಮ್ ವರ್ಕ್ ಮಾಡ್ಬೋದು. ಓಕೆ, ಇಲ್ಲಿ ಮನೆಯಲ್ಲಿ ಕೂಡ ಟೈಲರ್ ಶಾಪ್ ಇದೆ, ಬೇಕಾದಷ್ಟು ಕೊಟ್ಟರು ಕೂಡ ಮಾಡಿ ಕೊಡ್ಬೋದು. ಓಕೆ, ಇದು ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಮೇಡಮ್, ಹೇಗೆ ಅಂತ? ಇದು ಅಂತ ಹೇಳಿದ್ರೆ ನಾನೊಂದು ಇದು ಒಳ್ಳೆ ಸಾರಿಗೆ ಎಲ್ಲ ಮಾಡ್ತಿರೋದು ಈಗ? ಹೌದು, ಒಳ್ಳೆ ಸಾರಿಗೆ ಅಂದ್ರೆ ಪೀಸ್ ತಕೊಂಡು ಅದಕ್ಕೆ ಒಳ್ಳೆ ಸಾರಿಗೆ ಅಂತ ನನಗೆ ವರ್ಕ್ ಮಾಡ್ತೀನಿ. ಓಕೆ ಓಕೆ ಓಕೆ, ಇದು ಎಷ್ಟು ಟೈಮ್ ಬೇಕು ಈ ತರ ಮಾಡ್ಲಿ? ಚಂದ ಮಾಡಿದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಹೇಗೆ ಅಂತ? ಅಂತ ಹೇಳಿದ್ರೆ ನಾನಂದ್ರೆ ಫುಲ್ ಡೇ ಅಂದ್ರೆ ಮಾಡ್ತಿರ್ಲಿಲ್ಲ, ದಿನಕ್ಕೊಂದು 2 hours 3 hours ಮಾಡಿದೆ. ಒಂದು 4 days ಅಲ್ಲಿ ಮಾಡಿದ್ದೇನೆ. 4 days ಅಲ್ಲಿ ಈ ತರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಬರುತ್ತೆ. ಕಾನ್ಫಿಡೆಂಟ್ ಬಂದಿದೆ. ಮೇಡಮ್ ಬಗ್ಗೆ ಏನು ಹೇಳ್ತೀರಾ? ದೇವಶ್ರೀ ಮೇಡಮ್ ಬಗ್ಗೆ ಬಾರಿ ಒಳ್ಳೇದು, ಅಂದ್ರೆ ಚಂದ ಹೇಳಿ ಕೊಡ್ತಾರೆ. ಎಂತ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾರೆ. ಅಂದ್ರೆ ಎಷ್ಟು ಸಲ ಕೇಳಿದ್ರೆ ಸಹ ಪೇಷನ್ಸ್ ಇದೆ. ಓಕೆ, ಚಂದ ಹೇಳಿ ಕೊಡ್ತಾರೆ. ಹಾಗೆ ನಮಗೆ ಸಹ ಕಲಿಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ ಮ್ಯಾಮ್. ನಮಸ್ತೆ. ಹೆಸರು? ಅರುಣ. ಯಾವ ಊರು? ಪರಿವಾರಕನ. ಸ್ಟೂಡೆಂಟಾ? ಏನ್ ಮಾಡ್ತಿರೋದು? ನಂದು ಡಿಗ್ರಿ ಆಗಿ ಕಂಪ್ಯೂಟರ್ ಕೋರ್ಸ್ ಮಾಡ್ತಿದ್ದೆ 3 months. ಇವಾಗ 7 week ಆಯ್ತು ಅಷ್ಟೇ ಇಲ್ಲಿ ಬಂದು. 1 week ಆಯ್ತು ಅಷ್ಟೇ. 1 week ಆಯ್ತು ಅಷ್ಟೇ ಬಂದು. ಅದು ಯಾಕೆ ಇಂಟ್ರೆಸ್ಟ್ ಇದ್ರ ಮೇಲೆ? ಇಂಟ್ರೆಸ್ಟ್ ಅಂದ್ರೆ ಡಿಸೈನ್ ನಮಗೆ ಈಗ ಫ್ಯೂಚರ್ ಸಹ ಇದು ತುಂಬಾ ಉಪಯೋಗ ಆಗ್ತದೆ. ಓಕೆ, ಸೊ ಇದನ್ನೇ ಕಲಿಬೇಕು ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು, ಗ್ರೀನ್ ಕಲರ್ ಒಂದು ಡ್ರೆಸ್ಗೆ ಚೆನ್ನಾಗಿರುವಂತಹ ವೈಟ್ ಬೀಡ್ಸ್ ಅನ್ನ ಕೂತ್ಕೊಂಡು ತುಂಬಾ ಚೆನ್ನಾಗಿರುವಂತಹ ಒಂದು ವರ್ಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಮೇಡಮ್ ಹೇಳ್ತಾ ಇದ್ರು ಇವರು ಅತ್ತಿಗೆ ನಾದಿನಿ ಅಂತ, ಒಂದೇ ಮನೆಯಿಂದ ಬರ್ತಾ ಇದ್ದಾರೆ ಅಂತ ಹೇಳಿ ಅಂತ. ಯಾಕಂದ್ರೆ ಮನೆಯಲ್ಲಿ ಅತ್ತಿಗೆ ನಾದಿನಿ ಇದ್ರೆ ಟೈಮ್ ಇರುತ್ತೆ, ಇಬ್ರು ಕೂಡ ಮಾತಾಡಿಕೊಂಡು ಫ್ರೀ ಟೈಮ್ನಲ್ಲಿ ಕೆಲಸ ಮಾಡ್ಬೋದು, ಹಣ ಕೂಡ ಸಂಪಾದನೆ ಮಾಡ್ಬೋದು. ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ನಾನು. ಮೇಡಮ್ ನಮಸ್ತೆ. ನಮಸ್ತೆ. ಹೆಸರು? ಫಾತಿಮಾ ಮಶೀದ್. ಎಲ್ಲಿ ಮನೆಯಲ್ಲಿ? ಕಡಪಾಲ. ಕಲ್ಲುಗುಂಡಿಂದ ಇಲ್ಲಿಗೆ ಬರೋದು? ಓಕೆ, ಇಬ್ರು ಅವರು
ನನ್ನ ಅಣ್ಣನ ವೈಫ್. ಹಾ? ಅಣ್ಣನ ಅಣ್ಣನ ಮಿಸ್. ಓಕೆ. ಇದು ಎಷ್ಟು ಟೈಮ್ ಆಯ್ತು ಕಲಿಯೋದು? ನಾವು ಜನವರಿಯಲ್ಲಿ ಬಂದಿದ್ದೇವೆ. Okay. 15-20 ದಿವಸದೊಳಗೆ ಕಲ್ತಾಗಿದೆ. ಹಾಗೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಹಾಂ, ಈಗ ಸ್ಟಾರ್ಟ್ ಮಾಡಿದ್ದೀರಾ? ಫುಲ್ ಕಂಪ್ಲೀಟ್ ಕಲ್ತಾಯ್ತಾ? ಕಂಪ್ಲೀಟ್ ಕಲ್ತಾಯ್ತು. ಟೈಲರಿಂಗ್ ಮಾಡ್ತೀರಾ? ನಾನು ಮಾಡ್ತೇನೆ. ಮಾಡ್ತಿದ್ದೀರಾ? ಅಂದರೆ ಈಗ ಬೇರೆ ಕಲ್ಲುಗುಂಡಿಯಲ್ಲಿ ಮನೆ ಪಕ್ಕದವರು ಕಸ್ಟಮರ್ ಸಿಗ್ತಾ ಇದ್ದಾರಾ ನಿಮಗೆ? ಮಾಡಿ ಕೊಡ್ತಿದ್ದೀರಾ? ಫಸ್ಟ್ ವರ್ಕ್ ಆದರೂ ಆಚೆ ಟೈಲರ್ ಎಲ್ಲ ಹೇಳಿದ್ದಾರೆ, ನಿಮಗೆ ವರ್ಕ್ ಇದ್ರೆ ನಮಗೆ ಹೇಳಿ, ನಾನು ಹೊಲಿದು ಕೊಡ್ತೇನೆ ಆ ಥರ ಎಲ್ಲ. ಮತ್ತೆ ಅವರಿಗೂ ಹೇಳಿದ್ದೇವೆ, ನೀವು ಇದ್ರೆ ಹೇಳಿ, ನಾವು ಮಾಡಿಕೊಡ್ತೇವೆ ಅಂತ ಮಾಡಿ ಕೊಡ್ತೇನೆ ಹೇಳಿದ್ದೇವೆ. ಕೊಡ್ತೇವೆ ಅಂತ ಸಹ ಹೇಳಿದ್ದಾರೆ. ಫಸ್ಟ್ ವರ್ಕ್ ಆದ ಕಾರಣ ಒಂದು ವರ್ಕ್ ಮಾಡಿ ಆಗ್ಬೇಕಲ್ಲ ತೋರಿಸಿ. ಹೌದು ಹೌದು. ಅಂದರೆ ಈಗ ನಿಮಗೆ ಇಲ್ಲಿ ಒಂದು ಎಂಬ್ರಾಯ್ಡಿಂಗ್ ಕಲಿಸ್ತಾರೆ ಅಂತ ಹೇಳಿ ಹೇಗೆ ಗೊತ್ತಾದು ನಿಮಗೆ? ಕಲ್ಲುಗುಂಡಿದ ಇಲ್ಲಿಗೆ ಬಂದಿದ್ದೀರಲ್ಲ, ಅಡ್ವರ್ಟೈಸ್ಮೆಂಟ್ ನೋಡಿದ ತುಂಬಾ ಇಂಟ್ರೆಸ್ಟ್ ಇತ್ತು. ನಾವು ಮನೆಯಲ್ಲಿ ತುಂಬಾ ಟ್ರೈ ಮಾಡಿದ್ವಿ, ಓಕೆ. ಯೂಟ್ಯೂಬ್ ಕ್ಲಾಸ್ ಎಲ್ಲ ನೋಡಿ. ಅದು ನಮಗೆ ಅದು ಅರ್ಥ ಆಗುದಿಲ್ಲ, ಯಾಕಂದ್ರೆ ಇವರು ಹೊಲಿಯೋದು ತೋರಿಸ್ತಾರೆ, ಹೌದು, ಅದು ಕೆಳಗಿಂದ ಯಾವ ತರ ನೂಲು ತೆಗಿತೇವೆ ಅಂತ ತೋರಿಸುದಿಲ್ಲ. ನಾವಿಬ್ರು ತುಂಬಾ ಟ್ರೈ ಮಾಡಿದ್ವಿ. ಆಗ್ಲಿಲ್ಲ. ಹಾಗೆ ನಾವು ಕಲ್ಲುಗುಂಡಿಯಲ್ಲಿ ಹೋಗಿ ಎಲ್ಲ ಟೈಲರ್ಸ್ ಹತ್ರ ಕೇಳಿದೆ. ಒಬ್ರು ಮಾಡ್ತಿದ್ದಾರೆ ಅಲ್ಲಿ, ಈಗ ಸ್ಟಾರ್ಟ್ ಮಾಡಿದಷ್ಟೇ. ಅವ್ರ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡಿದೆ, ನಮಗೆ ಕಲಿಸಿಕೊಡಿ, ನಾವು ನಿಮಗೆ ಅಮೌಂಟ್ ಎಷ್ಟು ಬೇಕಂತ ಕೊಡ್ತೇವೆ, ನಮಗೆ ಕಲಿಬೇಕಂತ. ಆಗ ಇಲ್ಲ, ಕಲರ್ಸ್ ಅಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ನಾವು ಕಲರ್ಸ್ ಸಿಗೋದಾಗ ಅಲ್ಲೇ ಮೇಡಮ್ ಹೇಳಿದ್ರು, ಇವರು ಹೇಳ್ಕೊಡ್ತಾರೆ ಅಂತ. ಓಕೆ. ಹಾಗೆ ಇಲ್ಲಿ ಚೆನ್ನಾಗಿ ಹೇಳಿಕೊಡ್ತಾರೆ. ನಮಗೆ ಅದು ಫ್ರೀ ಆಗಿ ಕಲಿಬಹುದು. ಏನು ಬರುದಿಲ್ಲ. ಒಳ್ಳೆಯ ವಾತಾವರಣ ಉಂಟು. ಈಗ ನಿಮ್ಮ ಸಮುದಾಯದವರು ಮನೆಯಲ್ಲೇ ಇರ್ತಾರೆ, ಅವರಿಗೆ ಎಂತ ಹೇಳ್ತೀರಾ? ಅಂದ್ರೆ ಈಗ ಬಂದು ಕಲಿಬಹುದಾ ಹೇಗೆ ಅಂತ ಹೇಳ್ತೀರಾ? ಕಲಿಬಹುದು. ಇಲ್ಲಿ ಅಂದ್ರೆ ಬರುವಾಗ ನಮಗೆ ಹೆದರಿಕೆ, ಒಂದು ಟೌನ್ ಆ ಥರ. ಹೌದು, ಇಲ್ಲಿ ಏನೂ ಇಲ್ಲ, ಸೇಫ್ ಆಗಿದ್ದೇವೆ. ಮನೇಲಿ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ನಾವು ಮತ್ತೆ ಒಂಥರ ವರ್ಕ್ ಮಾಡೋದು ಜಾಸ್ತಿ ಅಲ್ಲ. ಹೌದು ಹೌದು, ಮನೆಯಲ್ಲೇ ಕೂತು ಒಳ್ಳೆ ಸಂಪಾದನೆ ಮಾಡ್ಬೋದಲ್ಲ. ಓಕೆ, ಇಬ್ಬರಿಗೂ ಆಲ್ ದ ಬೆಸ್ಟ್. ಚಂದ ಮಾಡಿ ಆಯ್ತಾ? ಎಸ್, ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ನಲ್ಲಿ ಬರೀ ನಿಮಗೆ ಈ ಒಂದು ಆರಿ ಡಿಸೈನಿಂಗ್ ಮಾತ್ರ ಅಲ್ಲ, ಜೊತೆಗೆ ಕುಚ್ಚು ಕೂಡ, ಅಂದರೆ ಸಾರಿ ಕುಚ್ಚು ಕೂಡ ಹೇಳಿಕೊಡ್ತಾರೆ ಮೇಡಮ್ ಅವರು. ನಮ್ಮ ಪತ್ರಿಕೋದ್ಯಮ ಮಿತ್ರರು JK ರೈ ಸರ್ನ ವೈಫ್ ಮೇಡಮ್, ಹೆಸರು ಜಯಲಕ್ಷ್ಮಿ ಅವರು. ಮೇಡಮ್, ನಿಮಗೆ ನಾನು ಲಾಸ್ಟ್ ಟೈಮ್ ಬರುವಾಗ ನೀವು ಇದ್ರಿ ಅನ್ಸತ್ತೆ ಅಲ್ವಾ? ಇಲ್ವಾ? ಇದ್ದೆ ಒಂದ್ಸಲ ಬರುವಾಗ. ಲಾಸ್ಟ್ ಟೈಮ್ ನಾನು ಜಸ್ಟ್ ಮಾತಾಡ್ಲಿಕ್ಕೆ ಬರುವಾಗ ಇದ್ರಿ, ಆಮೇಲೆ ಕ್ಲಾಸಿಗೆ ಬರುವಾಗ ಇಲ್ಲ. ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀರಾ? ರೀಸೆಂಟ್ ಇಲ್ಲ, 1 year ಆಯ್ತು. 1 year ಆಯ್ತು. ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ ಕಲಿಯೋಕೆ ಬಂದು ಈಗ ಇದನ್ನ ನೀವು ಟೀಚಿಂಗ್ ಮಾಡ್ತಾ ಇದ್ದೀರಾ. ಓಕೆ, ಹೇಳಿ ಹೇಗೆ ಅಂತ. ನಮಸ್ತೆ ಎಲ್ರಿಗೂ. ಓಕೆ. ಮನೆ ಮೊದಲ ಪಾಠಶಾಲೆ ಅಂತ ಹೇಳಿದಾಗೆ ನನಗೆ ನನ್ನ ಮೊದಲ ಗುರು ಅಂತ ಹೇಳಿದ್ರೆ ಅಮ್ಮನೇ. ಓಕೆ. ನಾನು ಕಾಲೇಜಿಗೆ ಹೋಗುವ ಟೈಮಲ್ಲಿ ಈ ಸಾರಿ ಕುಚ್ಚು ಆವಾಗೆಲ್ಲ ಇಷ್ಟು ಟೆಕ್ನಾಲಜಿ ಮುಂದುವರೆದಿರಲಿಲ್ಲ. ಬಟ್ ಜಸ್ಟ್ ಒಂದು ನಾವು ಥ್ರೆಡ್ ಅನ್ನ ತೆಗೆದು ಅಲ್ಲಿಗೆ ಗಂಟು ಮಾಡಿ ಹಾಗೆ ಹಾಕ್ತಾ ಇದ್ರು. ಅದನ್ನು ನನಗೆ ಅಮ್ಮ ಹೇಳಿಕೊಟ್ಟಿದ್ರು. ಆ ನಂತರದ ಕಳೆದ ಮೇಲೆ ನಮ್ಮದು ಕಾಲೇಜ್ ಡೇಸ್ ಮುಗೀತು, ಮದುವೆ ಎಲ್ಲ ಆಯಿತು. ನೆಕ್ಸ್ಟ್ ಸುಮಾರು ಟೈಮ್ ಕಳೆದ ಮೇಲೆ ನಮಗೆ ರಜನಿ ಕಲರ್ಸ್ ಇನ್ಸ್ಟಿಟ್ಯೂಟ್ ಇದೆ ಗಾಂಧಿನಗರ, ಇವಾಗ ಜನತಾ ಮೆಡಿಕಲ್ ಹತ್ರ. ಹಾಗೆ ಅವರು ನಗರ ಪಂಚಾಯತಲ್ಲಿ ಏನು ಸ್ಟಿಚಿಂಗ್ ಕ್ಲಾಸಸ್ ಮಾಡ್ತಾ ಇದ್ರು. ಹಾಗೆ ಅವರಲ್ಲಿ ನಾನು ಇದರ ಬಗ್ಗೆ ತುಂಬಾ ತರಬೇತಿ ಪಡೆದು ನನಗೆ ಮತ್ತೆ ಅದು ಕುಚ್ಚಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗೆ ನಾನು ಅದನ್ನೇ ಮುಂದುವರಿಸಿಕೊಂಡು. ಎಷ್ಟು ವರ್ಷ ಆಯ್ತು ನೀವು ಕುಚ್ಚು ನಾನು ಒಂದು 18-20 ವರ್ಷ ಆಯ್ತು. 20 ವರ್ಷ ವರ್ಕ್ ಮಾಡ್ತಾ ಇದ್ದೀರಿ ಇದನ್ನು? ಓಕೆ. ಕುಚ್ಚಲ್ಲೇ ಹಾಕ್ತಾ ಇದ್ದೇನೆ, ಕುಚ್ಚಲ್ಲೇ ನಾನು ಬಿಸ್ನೆಸ್ ಇದು. ಹೌದು, ಫುಲ್ ಟೈಮ್ ಬಿಸ್ನೆಸ್. ನನಗೆ ತುಂಬಾ ಇಷ್ಟ. ಓಕೆ. ಎಷ್ಟು ಸಾರಿ ಎಲ್ಲ ಬರ್ತಿತ್ತು ಮೇಡಮ್ ನಿಮಗೆ? ಹೇಗೆ ಅಂತ? ತುಂಬಾ ಸಾರಿ ಬರ್ತಿತ್ತು, ಎಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತುಂಬಾ ಬರ್ತಾ ಇತ್ತು. ಅಂದ್ರೆ ಒಂದು 8-10 ಟೈಲರ್ಸ್ ಗಳು ನನಗೆ ಕಾಂಟ್ಯಾಕ್ಟ್ ಕೊಡ್ತಾ ಇದ್ರು. ರಂಗೋಲಿ ಟೈಲರ್ಸ್, ಆಮೇಲೆ ಗಾಂಧಿನಗರ, ಇಲ್ಲಿ ಭಗವತಿ ಕಲರ್ಸ್, ಮತ್ತೆ ಇಲ್ಲಿ ಸುಶ್ರೀ ಅವರು, ಸುಮಾರು ಟೈಲರ್ಸ್ ಇದ್ರು. ಆಮೇಲೆ ನಮ್ಗೆ ಫ್ರೆಂಡ್ಸ್ ಸರ್ಕಲ್ ತುಂಬಾ ಇದ್ದ ಕಾರಣ ನಮ್ಮ ಲಯನ್ಸ್, ರೋಟರಿ ಅವರು ಹೀಗೆ ಮದುವೆದೆಲ್ಲ ಮನೆಗೆ ಬಂದು ಕೊಡ್ತಾ ಎಲ್ಲ ಇದ್ರು. ಕುಚ್ಚು ಹಾಕೊಡು ಅಂತ. ಎಷ್ಟು ತಗೊಳ್ತೀರಾ ಹೇಗೆ? ಅಂದ್ರೆ ಅದು ಡಿಫ್ರೆಂಟ್ ಡಿಸೈನ್ ಎಲ್ಲ ಡಿಫ್ರೆಂಟ್. ಹೌದು, ಸಾರಿನ್ಲೇ ನಾವು ತೆಗೆದು ಹಾಕ್ತೇವೆ. ಅದರಲ್ಲೂ ಬೇರೆ ಬೇರೆ ವೆರೈಟೀಸ್ ಇರ್ತದೆ. ಸಾರಿನ್ಲೇ ನಾವು ಏನು ಬೀಡ್ಸ್ ಹಾಕ್ಬೋದು. ಇವಾಗ ಇದು ನೋಡಿ, ಸಾರಿನ್ಲೇ ತೆಗೆದು ಹಾಕಿದಂತಹ ಇದು ಚೆನ್ನಾಗಿದೆ. ಈಗ ನೀವು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸಿಗೆ ಆರಿ ಕಲೀಲಿಕ್ಕೆ ಬಂದಿರುವಂತದ್ದು. ಬಂದು ಕಲ್ತು ಮೇಡಮ್ ಜೊತೆ ತುಂಬಾ ಪ್ರಾಕ್ಟೀಸ್ ಮಾಡಿ ಕೊಟ್ಟಿದ್ದೇನೆ ಕೂಡ ನಾನು ಬ್ಲೌಸಸ್. ಈಗ ನಿಮಗೆ ಕೂಡ ಬರುತ್ತೆ ಕ್ಲಾಸ್? ಓಕೆ. ಈಗ ಅದರೊಟ್ಟಿಗೆ ನೀವು ಇಲ್ಲಿ ಕ್ಲಾಸ್ ಕೊಡ್ತೀರಾ? ಈ ಕ್ಲಾಸ್ ಕೊಡ್ತಾ ಇದ್ದಾರೆ. ನನಗೆ ಮೇಡಮ್ ನಮ್ಮ ತುಂಬಾ ಆತ್ಮೀಯರು, ಅವರು ಹೇಳಿದ್ರು ನೀವೊಂದು ಇಲ್ಲಿ ಒಟ್ಟಿಗೆ ಮಾಡುವ, ಒಂದು ಕ್ಲಾಸ್ ಕೊಟ್ಕೊಂಡು ಮಾಡುವ ಅಂತ. ಓಕೆ. ಫುಲ್ ಟೈಮ್ ಇರ್ತೀರಾ ಮೇಡಮ್ ಜೊತೆ? ಫುಲ್ ಟೈಮ್ ಇರ್ತಾನೆ. ಓಕೆ. ಈಗ ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ ಅಲ್ಲಿ ಇದು ಕೂಡ ಬರುತ್ತೆ ಹೇಗೆ? ಎರಡು ಒಟ್ಟಿಗೆ ಬರುತ್ತೆ. ಇಲ್ಲಿ ತಂದು ಕೂಡ ನೀವು ಕೊಡ್ಬೋದು, ಅಂದ್ರೆ ಕಲಿಯುವುದು ಮಾತ್ರ ಅಲ್ಲ, ಇದು ಕೂಡ ಮಾಡಿ ಕೊಡ್ತೀರಲ್ವಾ? ಮೇಡಮ್ ಕೂಡ ಆರಿ ಡಿಸೈನ್ ಕೂಡ ಮಾಡಿ ಕೊಡ್ತಾರೆ, ಪೇಮೆಂಟ್ ಮಾಡಿ ಕೊಡ್ತೀರಾ, ಕಲಿಸ್ತೀರಾ, ಜೊತೆಗೆ ಮಾಡಿ ಕೂಡ ಕೊಡ್ತೀರಾ. ಓಕೆ. ವೀಕ್ಷಕರೇ, ನೀವು ವಿಡಿಯೋವನ್ನ ಫುಲ್ ನೋಡ್ಬೇಕಾಗತ್ತೆ. ಸುಳ್ಯದ
ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ ಸುಳ್ಯದ ಕಾರ್ ಸ್ಟ್ರೀಟ್ನಲ್ಲಿರುವಂತಹ ಒಂದು ಪಂಡಿತ್ ಕಾಂಪ್ಲೆಕ್ಸ್ನಲ್ಲಿ ಈಗ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿದೆ. 2 ವರ್ಷ ಪೂರೈಸಿದೆ. ಇದೀಗ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ನ ಮಾಲಕಿಯಾಗಿರುವಂತಹ ದೇವಿಶ್ರೀ ಕಿರಣ್ ಅವರು ಅನ್ಸುತ್ತಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. 2 ವರ್ಷ ಪೂರೈಸಿದೆ. ಫಸ್ಟ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ಅಂದ್ರೆ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ವಿ, ಸಾಕಷ್ಟು ರೆಸ್ಪಾನ್ಸ್, ಎಲ್ಲೆಲ್ಲಿಂದ ರೆಸ್ಪಾನ್ಸ್, ಜೊತೆಗೆ ಸಕಲೇಶ್ಪುರದಿಂದ ಕೂಡ ಬಂದು ಕಲ್ತು ಹೋಗಿ ಇದೀಗ ಶಾಪ್ ಕೂಡ ಹಾಕಿದ್ದಾರೆ ಅಲ್ವಾ? ನನಗೆ ಕೂಡ ಟಚ್ ಇದ್ದಾರೆ ಅವರು. ಹಾಗಾಗಿ ಏನ್ ಹೇಳ್ತೀರಾ? ಈಗ 2 ವರ್ಷ ಆಯ್ತು. ಈಗ ಅಂದ್ರೆ ಈ ವರ್ಷ ಏನ್ ಆಡ್ ಮಾಡ್ಕೊಂಡಿದ್ರು? ಅವ್ರು ಹೇಳ್ತಾ ಇದ್ರು ನಾವು ಕುಚ್ಚು ಕೂಡ ಹೇಳಿಕೊಡ್ತೇವೆ ಸಾರಿಗೆ ಬೇಕಾಗಿರುವಂತದ್ದು ಅಂತ ಹೇಳ್ಕೊಂಡು. ಈ ವರ್ಷ ಅಂದ್ರೆ 2 ವರ್ಷ ಆಯ್ತಲ್ಲ, ನೆಕ್ಸ್ಟ್ ಅವರಿಗೆ ಕುಚ್ಚು ಕ್ಲಾಸಸ್ ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಅಂದ್ರೆ ಆರಿ ವರ್ಕಿಗೆ ಸಪರೇಟ್ ಫೀಸ್, ಕುಚ್ಚು ಕ್ಲಾಸಿಗೆ ಸಹ ಸಪರೇಟ್ ಫೀಸ್ ಇರ್ತದೆ. ಅಂದ್ರೆ ಅದರಲ್ಲಿ ಸಹ ನಿಮಗೆ ಕುಚ್ಚಲ್ಲಿ ಕ್ರೋಶ ಕುಚ್ಚು ಕೂಡ ಆಡ್ ಆಗಿರ್ತದೆ. ಕ್ರೋಶ ಕುಚ್ಚುನು ಬೇರೆ, ಮಾಮೂಲಿ ಕುಚ್ಚು ಬೇರೆ, ಅದು ಅವರು ಟೀಚ್ ಮಾಡ್ತಾ ಇರ್ತಾರೆ. ನಾನು ಆರಿ ವರ್ಕ್ ಕ್ಲಾಸ್ ಕೊಡ್ತಾ ಇರ್ತೇನೆ. ಈಗ ನಿಮ್ಮ ಕ್ಲಾಸಿಗೆ ಎಷ್ಟಾಗತ್ತೆ ಈಗ? ನಮ್ಮದಂದ್ರೆ ನಮ್ಮದು ಆರಿ ವರ್ಕಿಗೆ 3000 ಫೀಸ್. ಅದರಲ್ಲಿ ಎಲ್ಲಾ ಮೆಟೀರಿಯಲ್ಸ್ ಕೂಡ ನಾನೇ ಕೊಡ್ತೇನೆ. ಮತ್ತೆ ಬೇಸಿಕ್ ಇಂದ ಥ್ರೆಡ್ ವರ್ಕ್ ಇಂದ ಹಿಡಿದು ಥ್ರೆಡ್ ವರ್ಕ್, ಮಿರರ್, ಕಟ್ ವರ್ಕ್, ಬೀಡ್ಸ್ ವರ್ಕ್, ಜರ್ದೋಸಿ ಕಂಪ್ಲೀಟ್ ಹೇಳಿಕೊಡ್ತೇನೆ. ಅಂದ್ರೆ ನೀವು ಒಂದು ಬ್ಲೌಸ್ ಫುಲ್ ಕಂಪ್ಲೀಟ್ ರೆಡಿ ಆಗುವವರೆಗೆ ಹೇಳಿಕೊಡ್ತೇನೆ. ಅದ್ರ ಜೊತೆ ಟ್ರೇಸಿಂಗ್ ಕೂಡ ಬರ್ತದೆ. ನಿಮಗೆ ಡ್ರೆಸ್ಸಿಗೆ ಹೇಗೆ, ಬಟ್ಟೆಗೆ ಹೇಗೆ ಟ್ರೇಸ್ ಮಾಡಬೇಕು ಅಂತ ಹೇಳುವಂತದ್ದು ಕೂಡ ಆಡ್ ಆಗಿರ್ತದೆ. ಈಗ ಕುಚ್ಚು ಕ್ಲಾಸಿಗೆ ಹೇಗೆ ರೇಟ್? ಕುಚ್ಚು ಕ್ಲಾಸಿಗೆ ಅಂದ್ರೆ ನಾರ್ಮಲ್ ಕುಚ್ಚು ಅಂದ್ರೆ ಸೀರೆ ಎಲ್ಲ ತೆಗೆದು ಅದರ ಡಿಫ್ರೆಂಟ್ ಇದೆ, ತುಂಬಾ ಟೈಪ್ಸ್ ಉಂಟು. ಆ ಕುಚ್ಚಿಗೆ ಅವರು 1000 ರೂಪೀಸ್ ಫೀಸ್ ಮಾಡಿದ್ದಾರೆ. ಮತ್ತೆ 1500 ನಿಮಗೆ ಕ್ರೋಶ ಕುಚ್ಚಿಗೆ ಮಾಡಿದ್ದಾರೆ. ಮಂತ್ಲಿ ಅಂದ್ರೆ ಒಂದು ಕೋರ್ಸಿಗೆ, ಅದು ಮಂತ್ಲಿ ಅಂತಲ್ಲ, ಕೋರ್ಸಿಗೆ ಅಷ್ಟು ಫೀಸ್ ಮಾಡಿ ಯಾವಾಗ ಬೇಕಾದ್ರೂ ಬಂದು ಕಲ್ತ್ಕೊಂಡು ಹೋಗ್ಬೋದು. ಸೋಮವಾರದಿಂದ ಸಂಡೇ ಕೂಡ ಇರುತ್ತೆ ಕ್ಲಾಸ್? ಸಂಡೇ ನಾನು ಸಂಡೇ ಇರ್ತೇನೆ. ಆರಿ ವರ್ಕ್ ಕ್ಲಾಸ್ ಸಂಡೇ ಸಹ ಇರ್ತದೆ. ಕುಚ್ಚು ಕ್ಲಾಸ್ ಸಂಡೇ ಇರುವುದಿಲ್ಲ. ಹಾಗಾದ್ರೆ ನಿಮಗೆ ಸಂಡೇನೇ ಬೇಕು ಅಂತ ಹೇಳಿದವರಿಗೆ ಅವರು ಮನೆಯಿಂದ ಬಂದು ಕ್ಲಾಸ್ ಕೊಟ್ಟು ಹೋಗ್ತಾರೆ. ಯಾವುದೇ ಟೈಮ್ ಅಲ್ಲಿ ಕೂಡ ಬರ್ಬೋದು. ಅವರ ಫ್ರೀ ಟೈಮ್ ಮನೆ ಕೆಲಸ ಮಾಡ್ಕೊಂಡು ಕೂಡ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸಿಗೆ ಬರ್ಬೋದು. ಹೇಳಿ. ಅಂದ್ರೆ ನಿಮ್ಗೆ ಇದು ಆರಿ ವರ್ಕ್ ಕಲೀಲಿಕ್ಕೆ ಇದ್ದವರು ಕುಚ್ಚಿಗೆ ಅಂತ ಹೇಳಿಲ್ಲ. ನಿಮಗೆ ಕುಚ್ಚು ಇಂಟ್ರೆಸ್ಟ್ ಇದ್ರೆ ಕುಚ್ಚಿಗೆ ಬರ್ಬೋದು, ಆರಿ ಇಂಟ್ರೆಸ್ಟ್ ಇದ್ರೆ ಆರಿಗೆ ಬರ್ಬೋದು. ಆರಿ ಕುಚ್ಚು ಎರಡು ಕೂಡ ಕಂಬೈಂಡ್ ಆಗಿ ಬೇಕಾದ್ರೂ ಕಲಿಬಹುದು. ಇದು ಕಲ್ತವ್ರೆ ಅದಕ್ಕೆ ಹೋಗ್ಬೇಕು ಅಂತೇನಿಲ್ಲ. ನೀವು ಹೇಳ್ತಾ ಇದ್ರಿ 2 ವರ್ಷ ಆದ ಕಾರಣ ವಿದ್ಯಾರ್ಥಿಗಳಿಗೆ ಆಫರ್ ಕೊಡ್ತಾ ಇದ್ದೇವೆ ಅಂತ ಹೇಳಿ. ಹೇಗೆ ಅಂದ್ರೆ ಈಗ ರಜದ ಟೈಮ್ ಇರ್ತದೆ, ಮಕ್ಕಳು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಹೇಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಾನೆ ಕೆಲವರಿಗೆ ಗೊತ್ತಿರುವುದಿಲ್ಲ, ಮೊಬೈಲ್ ಅಲ್ಲಿ ಇರ್ತಾರೆ. ಅಂತವ್ರು ಇಲ್ಲಿ ಕ್ಲಾಸಿಗೆ ಬಂದ್ರೆ ಅವರಿಗೆ ಸ್ಟೂಡೆಂಟ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಅಂತ ಹೇಳಿ 1-2 ತಿಂಗಳಿಗೆ ಇಟ್ಟಿದ್ದೀರಾ? ಎಷ್ಟು ಮಾಡ್ತಾರೆ ಹೇಗೆ ಅಂತ? ಅದು ಹೇಗೆ ಅಂತ ಹೇಳಿ ಅಂದ್ರೆ ಸ್ಟೂಡೆಂಟ್ ಬಂದ ಮೇಲೆ ಡಿಪೆಂಡ್ ಆಗಿ ನೋಡ್ಬೇಕಷ್ಟೇ. ಹಾಗೆ ಅದು ಮೆಟೀರಿಯಲ್ಸ್ ಚಾರ್ಜ್ ಎಲ್ಲ ಇನ್ಕ್ಲೂಡ್ ಆಗಿ ನೋಡ್ಬೇಕಷ್ಟೇ. ಕರೆಕ್ಟ್ ಅಡ್ರೆಸ್ ಹೇಳಿ. ನಾನು ಹೇಳಿದೆ ಈಗ ಒಮ್ಮೆ, ನಿಮ್ಮದು ಸ್ಥಳ ಎಷ್ಟು ತಿಂಗಳಾಯ್ತು ಈಗ? ನಮ್ಮದು ಇಲ್ಲಿ ಲಾಸ್ಟ್ ಟೈಮ್ ಆಗಸ್ಟ್ ಅಲ್ಲಿ ನಾನು ಅಲ್ಲಿಂದ ಗಾಂಧಿನಗರದಿಂದ ಇಲ್ಲಿಗೆ ಚೇಂಜ್ ಮಾಡಿದ್ದು. ಕಾರ್ ಸ್ಟ್ರೀಟ್ ಕರೆಕ್ಟ್ ನಮ್ಮ ಕಟ್ಟೆ ವೃತ್ತದಿಂದ ಸ್ವಲ್ಪ ಈ ಕಡೆ ಬರ್ತದೆ ಅಷ್ಟೇ. ಇಲ್ಲಿ ಪಕ್ಕದಲ್ಲಿ ಆರ್ಕೆ ಸ್ಟುಡಿಯೋ ಅಂತ ಇರ್ತದೆ, ಅದರ ಪಕ್ಕನೆ ಬಿಲ್ಡಿಂಗ್ ಸಣ್ಣ ಸ್ಟೆಪ್ ಇದೆ. ಅಲ್ಲಿ ಬಂದ್ರೆ ಆಯ್ತು. ನಿಮ್ಮನ್ನು ಕಾಂಟ್ಯಾಕ್ಟ್ ನಂಬರ್ ಇದ್ರೆ ನಂಬರ್ ಇರ್ತದಲ್ಲ, ಅದಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಡ್ರೆಸ್ ಫುಲ್ ಹೇಳ್ತೀರಾ. ಮತ್ತೆ ನಮ್ಮಲ್ಲಿ ಮೆಟೀರಿಯಲ್ಸ್ ಕೂಡ ಸಿಗ್ತದೆ. ಆರಿ ವರ್ಕಿಗೆ ಬೇಕಾದಂತ ಎಲ್ಲ ಮೆಟೀರಿಯಲ್ಸ್ ಕೂಡ ನಮ್ಮಲ್ಲಿ ಸಿಗ್ತದೆ. ಈಗ ನಿಮ್ಮಿಂದ ವಿದ್ಯಾರ್ಥಿಗಳು ತುಂಬಾ ಜನ ಬದುಕು ಕಟ್ಟಿಕೊಂಡಿದ್ದಾರಲ್ವಾ? ತುಂಬಾ ಜನ ಮಾಡಿದ್ದಾರೆ. ಅಂದ್ರೆ ಅವರು ಅಲ್ಲಿಂದ ಬಂದು ಕೂಡ ಅವರು ಹೊಸ ಮಿಷನ್ ತೆಗೆದು ಶಾಪ್ ಹಾಕಿ ಚೆನ್ನಾಗಿ ಅಲ್ಲ, ಬೇರೆಯವರು ಕೂಡ ತುಂಬಾ ಜನ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್. ಆದ್ರೆ ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತಿದ್ದವರು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ರೆ ನಾವು ಈಗ ಕಂಟಿನ್ಯೂ ಮಾಡಿ ಚೆನ್ನಾಗಿ ಮಾಡ್ತಿದ್ರೆ ಅವ್ರಿಗೆ ನಾವು ಕೆಲಸ ಕೂಡ ಕೊಡ್ತೀವಿ. ಹೌದು ಸ್ಟೂಡೆಂಟ್ ಗಳಿಗೆ. ಅಂದ್ರೆ ಸೀಸನ್ ಟೈಮ್ ಅಲ್ಲಿ ಬರುವಾಗ ನನಗೆ ಒಬ್ಳಿಗೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆಗ ಯಾರು ನೀಟಾಗಿ ಚೆನ್ನಾಗಿ ವರ್ಕ್ ಮಾಡ್ತಾ ಇರ್ತಾರೆ ಅಂತ ನನಗೆ ಗೊತ್ತಿರ್ತದಲ್ಲ ಇಲ್ಲಿ ಮಾಡ್ತಿರುವಾಗ, ಅಂತವರಿಗೆ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇನೆ ಕಸ್ಟಮರ್ ಗಳನ್ನ. ಜೊತೆಗೆ ಉದ್ಯೋಗ ಕೂಡ ಕೊಡ್ತೀರಿ, ಜೊತೆಗೆ ಹೇಳಿ ಕೂಡ ಕೊಡ್ತೀರಿ. ಹೌದು. ಓಕೆ ಮೇಡಮ್. ಮತ್ತೆ ಸಂಡೇ ಸಹ ಕ್ಲಾಸ್ ಇರೋದ್ರಿಂದ ಡ್ಯೂಟಿಗೆ ಹೋಗೋರೆಲ್ಲ ಸಂಡೇ ಬರ್ತಾರೆ. ಮತ್ತೆ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೂರ್ಬೇಕಾಗಿಲ್ಲ. ದಿವಸಕ್ಕೆ ಒಂದು ಅರ್ಧ ಗಂಟೆ ಬಂದು ಕೂತು ಹೋದ್ರು ಓಕೆ, ಬೆಳಿಗ್ಗೆಯಿಂದ ಸಂಜೆ ಕೂತ್ರು ಆಗ್ಬೋದು, ನಿಮ್ಮ ಟೈಮಿಂಗ್ಸ್ ಗೆ ನೀವು ಬಂದು ಹೋದಾಗೆ. ಮತ್ತೆ ತಿಂಗಳ ಫೀಸ್ ಅಲ್ಲ, ಒಂದು ಕೋರ್ಸ್ ನ ಫೀಸ್. ನೀವು ಹೇಗೆ ಬೇಕಾದ್ರೂ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಒಂದು ಕೋರ್ಸ್ ಅಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಮೇಡಮ್? ನಮಗಂದ್ರೆ ಸರಿ ಬೆಳಿಗ್ಗೆಯಿಂದ ಸಂಜೆ ಬಂದವರಿಗೆ, ಈಗ ಮೊನ್ನೆ ತಾನೇ ಒಬ್ರು 12 ದಿವಸದಲ್ಲಿ ಸಹ ಮುಗಿಸಿ ಹೋಗಿದ್ದಾರೆ. ಈಗ ಅವ್ರದ್ದು 15 ಡೇಸ್ ಆಗಿದೆ. ಅದೇ ಈಗ ಒಬ್ಬರಿಗೆ 3 ಮಂತ್ಸ್ ಆಗ್ತದೆ. ಅದರ ಮೇಲೆ ಡಿಪೆಂಡ್, ಅವ್ರು ಕಲ್ತ ಮೇಲೆ ಡಿಪೆಂಡ್. ಹಾಗೆ ಅವರಿಗೆ ಮನೇಲಿ ಹೇಗೆ ಬರ್ಲಿಕ್ಕೆ ಟೈಮ್ ಸಿಗ್ತದೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಷ್ಟೇ. ಓಕೆ, ಟೋಟಲ್ ಏನು ಹೇಳ್ತೀರಾ ವೀಕ್ಷಕರಿಗೆ? ಬನ್ನಿ ಕಲೀರಿ. ಹೊಸ ತರದೊಂದು ಸುಳ್ಯದಲ್ಲಿ ಕೂಡ ಇಲ್ಲ ಅನ್ಸುತ್ತೆ ನನಗೆ ಗೊತ್ತಿರೋ ಹಾಗೆ ಸದ್ಯದಲ್ಲಿ ಇಲ್ಲ. ಓಕೆ, ಈಗ ಮಿಷನ್ ಎಂಬ್ರಾಯ್ಡಿಂಗ್ ಬಂದಿದೆ, ಡಿಮಾಂಡ್ ಕಡಿಮೆ ಆಗ್ಬೋದಾ ಹೇಗೆ ಇದಕ್ಕೆ? ಇಲ್ಲ ಆರಿ ವರ್ಕೇ ಬೇರೆ, ಮಿಷನ್ ವರ್ಕೇ ಬೇರೆ. ಮಿಷನ್ ವರ್ಕ್ ಅಂದ್ರೆ ನಾರ್ಮಲ್ ನಮಗೆ ಫಂಕ್ಷನ್ ಗೆಲ್ಲ ಹೋಗ್ಬೇಕು ಅಂತ ಹೇಳಿ ಆದ್ರೆ ಓಕೆ, ಒಂದು 500 ರೂಪಾಯಿ 600 ರೂಪಾಯಿ ಮಿಷನ್ ವರ್ಕ್ ಮಾಡಿಸ್ಕೊಂಡು ಹೋಗ್ತೇವೆ. ಅದೇ ಮದುವೆ ಫಂಕ್ಷನ್ ಗೆ ಹುಡುಗಿಗೆ ಬೇಕು ಅಂತ ಹೇಳಿದ್ರೆ ಆರಿ ವರ್ಕೇ ಡಿಮಾಂಡ್. ಥ್ರೆಡ್ ವರ್ಕಿಗೆ ಇಲ್ಲ. ಅದಕ್ಕೆ ಲುಕ್ ಜಾಸ್ತಿ, ಬೀಡ್ಸ್ ವರ್ಕಿಗೆ ಲುಕ್ ಜಾಸ್ತಿ, ಮತ್ತೆ ಸ್ವಲ್ಪ ಕಾಸ್ಟ್ಲಿ ಅದಕ್ಕೆ ವರ್ಕಿಗೆ. ಮೇಡಮ್ ಹೇಳ್ತಾ ಇದ್ರು, ಅವರು ನಮ್ಮ ಸ್ಟೂಡೆಂಟ್
ಹೇಳ್ತಾ ಇದ್ರು, ಇದು ಕಲೆ ಮೈಂಡಿಗೆ ಕೂಡ ಒಂದು ರಿಲೀಫ್ ಆಗತ್ತೆ ಹೌದು, ಅಂದ್ರೆ ಇದನ್ನ ವರ್ಕ್ ಮಾಡ್ತಾ ಇರುವಾಗ ನಿಮಗೆ ಮೊಬೈಲನ್ನು ಬೇಡ ಅನ್ಸ್ತದೆ, ಏನಿಲ್ಲ, ಇದರಲ್ಲೇ ಮೈಂಡ್ ಇರ್ತದಲ್ವಾ, ಯಾವುದು ಕೂಡ ಯೋಚನೆ ಬರುದಿಲ್ಲ ನಿಮಗೆ. ಹಾಗಾಗಿ ಎಲ್ಲರೂ ಕೂಡ ಬರಬೇಕು ಅಂತ ಬರಬೇಕು, ಕಲಿಬೇಕು ಅಂತ ಕೇಳಿಕೊಡ್ತೇವೆ. ಹೌದು. ಓಕೆ ಮೇಡಮ್. ನಾವು ಮಿಷನ್ ವರ್ಕ್ ಕೂಡ ವರ್ಕ್ ಮಾಡಿ ಕೊಡ್ತೇವೆ, ಅದರೊಟ್ಟಿಗೆ ಆರಿ ವರ್ಕ್ ಕೂಡ ವರ್ಕ್ ಸಹ ಮಾಡಿ ಕೊಡ್ತೇವೆ ಇಲ್ಲಿಂದ. ಮತ್ತೆ ಸೀರೆ ಫಾಲ್ಸ್ ಕುಚ್ಚು ಹಾಕಿ ಕೊಡೋದು, ಸ್ಟಿಚಿಂಗ್ ಕೂಡ ಮಾಡಿ ಕೊಡ್ತೇವೆ ಇಲ್ಲಿ. ಎಲ್ಲ ಕೂಡ ಸಿಗ್ತದೆ ಇಲ್ಲಿ. ನೋಡಿದ್ರಲ್ಲ, ಸುಳ್ಳಿದ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ತುಂಬಿಕೊಂಡಿದ್ದಾರೆ. ಸ್ವಂತ ಉದ್ಯೋಗ ಮಾಡಬೇಕನ್ನುವಂತಹ ಆಸೆಯಿಂದ ಸಾಕಷ್ಟು ಮಹಿಳೆಯರು ಅಥವಾ ವಿದ್ಯಾರ್ಥಿಗಳು ಅಥವಾ ಡಾಕ್ಟ್ರು ಕೂಡ ಬಂದು ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸನ್ನು ಕಲಿತಾ ಇದ್ದಾರೆ. ಜೊತೆಗೆ ಈ ಒಂದು 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಿಮಗೆ ಸಾರಿಗಳಿಗೆ ಕುಚ್ಚು ಹಾಕಬೇಕು, ಅದನ್ನು ಕಲಿಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ನಲ್ಲಿ ನಿಮಗೆ ಕಲಿಸ್ತಾರೆ. ಜೊತೆಗೆ ನೀವು ಏನಾದರೂ ಬೆಂಗಳೂರು ಅಥವಾ ಹಾಸನ ಬೇರೆ ಡಿಸ್ಟ್ರಿಕ್ಟಿಂದ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ PG ವ್ಯವಸ್ಥೆ ಕೂಡ ಇದೆ ಅನ್ನುವಂತಹ ಮಾತನ್ನು ಈ ಒಂದು ಸಂಸ್ಥೆಯ ಮಾಲಕಿ ಹೇಳಿದ್ದಾರೆ. ಹಾಗಾಗಿ ನೀವು ಕೂಡ ಬನ್ನಿ, ಈ ಒಂದು ಆರಿ ಎಂಬ್ರಾಯ್ಡಿಂಗ್ ಕ್ಲಾಸ್ನ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಂಪಸ್ ಕೌಶಿಕ್ ರಾಮ್ ಜೊತೆ ನಮ್ಮ ಪೂಜೆಶ್ರೀ ವಿತೇಶ್ ಕೊಡಿ, ಸುದ್ದಿ ನ್ಯೂಸ್ ಸುಳ್ಯ.